1961. ಕನ್ನಡ ಚಿತ್ರರಂಗದಲ್ಲಿ ಒಂದು ಫಿಲಿಂ ರಿಲೀಸ್ ಆಗುತ್ತೆ, ಕಿತ್ತೂರು ರಾಣಿ ಚೆನ್ನಮ್ಮ. ಈ ಚಿತ್ರದ ಮೂಲಕ ಇಡೀ ಕರುನಾಡೆ ಬೆಚ್ಚಿ ಬೀಳುವಂತೆ ತಮ್ಮ ಮನೋಜ್ಞ ಅಭಿನಯದಿಂದ ಚಿತ್ರರಂಗದ ರಸಿಕರನ್ನು ರಂಜಿಸಿದ ಬಿ ಸರೋಜದೇವಿಯವರು ರಾಣಿ ಚೆನ್ನಮ್ಮನ ಪಾತ್ರದಿಂದ ಕರುನಾಡಿನ ಎಲ್ಲರ ಮನೆಗಳಲ್ಲಿ ಅಂದಿನಿಂದ ಉಳಿದುಕೊಂಡು ಬಿಡುತ್ತಾರೆ. ಇಂತಹ ಬಿ ಸರೋಜದೇವಿಯವರು 60-70ರ ದಶಕದ ಪ್ರಸಿದ್ಧ ನಟಿ, ಅಭಿನಯ ಸರಸ್ವತಿ ಎಂದೇ ಖ್ಯಾತರಾದ ಕಲಾವಿದೆ. ನಾಯಕರಿಗೆ ಸರಿಸಮನಾಗಿ ನಟನೆ ಮಾಡಿ ಅವರಷ್ಟೇ ಸಂಭಾವನೆ ಪಡೆಯುತ್ತಿದ್ದವರು. ಶ್ರೀಪತಿ ಎದುರಿಗೆ ಶ್ರೀದೇವಿಯ ಮಂದಿರವನ್ನು ತೃಣದಂತೆ ಭಾವಿಸಿ ಕಾಲಿನಿಂದ ಜಾಡಿಸಿದ ಆ ಗರ್ವಾಂಧನನ್ನು. ಇಂತಹ ಸರೋಜದೇವಿಯವರ ಜೀವನದ ಹಾದಿ ಹೇಗಿತ್ತು? ಒಬ್ಬ ಸಾಮಾನ್ಯ ಹುಡುಗಿ ಚಿತ್ರರಂಗಕ್ಕೆ ಬಂದಿದ್ದು ಹೀಗೆ. ಗಂಡ ಯಾರು, ಮಕ್ಕಳೆಷ್ಟು, ಇವರ ಒಟ್ಟು ಈಗಿನ ಆಸ್ತಿ ಎಷ್ಟು? ಖ್ಯಾತ ರಾಜಕಾರಣಿ SM ಕೃಷ್ಣರವರ ಜೊತೆಗೆ ಮದುವೆ ಯಾಕೆ ಮುರಿದು ಬಿತ್ತು? ಬಾತ್ರೂಮ್ನಲ್ಲಿ ಬೆಳ್ಳಿ ಚೆಂಬು ಬಕೆಟ್ಗಳನ್ನು ಉಪಯೋಗಿಸುತ್ತಿದ್ದಂತಹ ಆಗರ್ಭ ಶ್ರೀಮಂತೆ ಕೆಲವು ವರ್ಷಗಳ ಕಾಲ ಚಿತ್ರರಂಗದಿಂದ ದೂರ ಉಳಿದು ಇನ್ನಿಲ್ಲದ ಖಿನ್ನತೆಗೆ ಒಳಗಾಗಿದ್ದು ಏಕೆ? ಅವರ ಕೊನೆಯ ಆಸೆಯಂತೆ ಅವರ ಅಂತ್ಯ ಸಂಸ್ಕಾರವನ್ನು ಅವರ ಪತಿಯ ಸಮಾಧಿಯ ಬಳಿ ಏಕೆ ಮಾಡಲಿಲ್ಲವೆಂಬ ಆ ಎಲ್ಲ ಮಾಹಿತಿಗಳನ್ನು ನಿಮಗಾಗಿ ಹೇಳಲಿದ್ದೇವೆ ಈ ವಿಡಿಯೋದಲ್ಲಿ.